ಗಣೇಶ್ ಎಲ್ಲಿಂದ ಕರೆ ಮಾಡ್ತಿರೋದು? ನಾನು ಈ ಕಡೆ ಅನಂತಪುರ ಕಡೆಯಿಂದ ಕಾಲ್ ಮಾಡಿದ್ದೀನಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ ಮೇಡಮ್, ನನ್ನ ಹೆಸರು ಗಣೇಶ್ ಅಂತ. ನಮಸ್ತೆ, ಹೇಳಿ. ನಮಸ್ತೆ ಅಮ್ಮ. ಇದು ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದೆ. ಓಕೆ. ಅದೇ ಮಾರ್ನಿಂಗ್ ಟೈಮಲ್ಲಿ ಅಟ್ಲೀಸ್ಟ್ 3 to 4 ಟೈಮ್ಸ್ ಮೋಷನ್ ಹೋಗಬೇಕಾಗುತ್ತೆ. ಒನ್ ಟೈಮಲ್ಲಿ ಕ್ಲಿಯರ್ ಆಗಲ್ಲ. ಓಕೆ. ಇವಾಗ ಒನ್ ಟೈಮ್ ಹೋಗಿದ್ಮೇಲೆ ಸೆಕೆಂಡ್ ಟೈಮ್ ನಾವು ಏನಾದರೂ ನೀರು ಕುಡಿದ್ರು ಕೂಡ ಬರುತ್ತೆ, ಅಥವಾ ಏನಾದರೂ ಟಿಫಿನ್ ಮಾಡಿದ್ರು ಕೂಡ ಮತ್ತೆ ನಾವು ಮೋಷನ್ ಹೋಗಬೇಕು. ಓಕೆ. ಸೊ ಟ್ರೀಟ್ಮೆಂಟ್ ಏನಾದರೂ ಮಾಡಿರುವಂಥದ್ದಾ ನೀವು? ಇಲ್ಲ ಮೇಡಮ್, ಏನು ಮಾಡಿಲ್ಲ ಇಷ್ಟುವರೆಗೂ. ಜಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಕಾನ್ಸ್ಟಿಪೇಷನ್ ಇದೆ ಅಂದ್ರೆ ಆಲ್ರೆಡಿ 10-15 ಇಯರ್ಸ್ನಿಂದ ಹಾಗೆ ಇದೆ. ಅದೇ ಕಂಟಿನ್ಯೂ ಇದೆ. ಅಂದ್ರೆ ಒಂದ್ಸಲ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಥವಾ ಇಲ್ಲ ಅಂತ ಕೇಳಬೇಕು ಫೋನ್ ಮಾಡಿದೆ. ಓಕೆ. ನೋಡಿ, ನೀವು ಹೇಳ್ತಿರೋ ಪ್ರಕಾರ ಇದು IBS ಅಂತ ಹೇಳ್ತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಡಿಸಾರ್ಡರ್ ಅಂತ. ಸೊ ಅನ್ಸ್ಯಾಟಿಸ್ಫ್ಯಾಕ್ಟರಿ ಪಾಸಿಂಗ್ ಆಫ್ ಸ್ಟೂಲ್ಸ್ ಅಂತ. ಸೊ ನೀವು ಒಂದ್ಸರಿ ಹೋದಾಗ ಮತ್ತೆ ಮತ್ತೆ ನಿಮಗೆ ಹೋಗಬೇಕಂತ ಅನಿಸುವಂಥದ್ದು ವಾಶ್ರೂಮ್ಗೆ. ಸೊ ಈ ಸೆನ್ಸೇಷನ್ ಕಂಟಿನ್ಯೂ ಇರುತ್ತೆ. ಐದರ್ ನಿಮಗೆ ಕಾನ್ಸ್ಟಿಪೇಷನ್ ಅಥವಾ ಡಯರಿ ಆಗ್ಬೋದು. ಸೊ ಒಂದು ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್ ಅಥವಾ ಆಂಗ್ಸೈಟಿಯಿಂದ ಕೂಡ ಬರ್ಬೋದು. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು, ಅಥವಾ ಡ್ಯೂ ಟು ಹ್ಯಾಬಿಟ್ಸ್ ಅಥವಾ ಮೋರ್ ಆಫ್ ಬೆವರೇಜಸ್ ಇಂಟೇಕ್ ಇರ್ಬೋದು. ಸೊ ಹಲವಾರು ಕಾರಣಗಳಿಂದ ಈ IBS ಸಮಸ್ಯೆ ಕಾಣಿಸುತ್ತೆ. ಆ್ಯಂಡ್ 15 ಇಯರ್ಸಿಂದ ಹಾಗೆ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಸೊ ಇದು ಹಾಗೆ ಜಾಸ್ತಿ ಆಗ್ತಾ ಹೋದಲ್ಲಿ ಸೊ ನಿಮಗೆ ಇಟ್ ಕ್ಯಾನ್ ಲೀಡ್ ಟು ಏನೋ ರೆಕ್ಟಲ್ ಪ್ರಾಬ್ಲಮ್ಸ್ ಲೈಕ್ ಫಿಷರ್ ಆಗುವಂಥದ್ದು, ಪೈಲ್ಸ್ ಆಗುವಂಥದ್ದು, ಅಥವಾ ನಿಮಗೆ ಇಂಟೆಸ್ಟೈನಲ್ ಡಿಸಾರ್ಡರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ ಸಾಫ್ಟ್ವೇರ್ ಎಕ್ಸಾಮಿನೇಷನ್ ಆ್ಯಂಡ್ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಆದಮೇಲೆ ಸೂಕ್ತ ಪರಿಹಾರವನ್ನು ತಿಳಿಸ್ಕೊಡ್ಬೋದು. ಥ್ಯಾಂಕ್ ಯು ಗಣೇಶ್. ಇನ್ನು ಲೈಫ್ ಸ್ಟೈಲ್ ಮತ್ತು ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಸೊ ಈಗ ಲೈಫ್ ಸ್ಟೈಲ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಸೊ ಮೋರ್ ಆಫ್ ರೆಡಿಮೇಡ್ ಫುಡ್ಸ್ ಇರ್ಬೋದು, ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು, ಆ್ಯಂಡ್ ಅವರ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗ್ತಿಲ್ಲ. ಸೊ ಅವರಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಕೆಲವರು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡುವಂಥದ್ದು, ಅಥವಾ ಲೇಟ್ ನೈಟ್ ಡಿನ್ನರ್ ಆಗಿರ್ಬೋದು. ಸೊ ಅದರಿಂದ ಕೂಡ ಈ ಥರ ಸಮಸ್ಯೆ ಕಾಣಿಸುತ್ತೆ. ಸೊ ಇನ್ನು ಕೆಲವ್ರಿಗೆ ಅಕ್ಯೂಟ್ ಕಂಡೀಷನ್ಸ್ ಅಂತಲೇ ಹೇಳ್ಬೋದು. ಸೊ ಈಗ ಫುಡ್ ಇನ್ಫೆಕ್ಷನ್ ಆಗಿ ಕಾಣಿಸ್ಬೋದು, ಅಥವಾ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಲೈಕ್ ವೀಟ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಮೈದಾ ಬೇಸ್ಡ್ ಇರ್ಬೋದು. ಸೊ ಇನ್ನು ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು, ಇನ್ನು ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಅದರಿಂದ ಡಯೇರಿಯಾ ಅಥವಾ ಕಾನ್ಸ್ಟಿಪೇಷನ್ ಆದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಏನೋರೆಕ್ಟಲ್ ಪ್ರಾಬ್ಲಮ್ಸ್. ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಆ್ಯಂಡ್ ಅದರಿಂದ ನೋಡ್ಕೋಬೇಕು ಅವ್ರಿಗೆ ಯಾವ ಫುಡ್ ಐಟಮ್ಸಿಂದ ಅಲರ್ಜಿ ಆಗ್ತಿದೆ. ಸೊ ಅದು ಈ ಕಂಡೀಷನ್ಸ್ಗೆ ಏನಾದರೂ ಲೀಡ್ ಮಾಡ್ತಿರುವಂಥದ್ದು ಅಂತ. ಸೊ ಕೆಲವರು ಆ ಫುಡ್ ಐಟಮ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿರ್ತಾರೆ, ಬಟ್ ಫುಡ್ ಐಟಮ್ಸ್ ಅಗೇನ್ ಕನ್ಸ್ಯೂಮ್ ಮಾಡಿದಾಗ ಸೊ ಅಕ್ಯೂಟ್ ಏನಲ್ ಫಿಷರ್ ಕಾಣಿಸೋವಂಥದ್ದು ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ಬೋದು. ಇನ್ನು ಪೈಲ್ಸ್ ಇರೋರು ಸ್ಪೈಸಿ ಫುಡ್ ತೊಗೋಬಾರ್ದು ಅಂತ ಹೇಳ್ತಾರೆ. ಸ್ಪೈಸಿ ಫುಡ್ನ ತೊಗೊಳ್ಳೋದ್ರಿಂದ, ಇಂಟೇಕ್ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತಾ? ಸೊ ಹೆಚ್ಚಾಗಿ ಈಗ ಪೈಲ್ಸ್ ಇರ್ಬೋದು, ಅಥವಾ ಫಿಷರ್ ಇರ್ಬೋದು, ಫಿಸ್ಟುಲಾ ಸಮಸ್ಯೆ ಇರ್ಬೋದು. ಸೊ ಇಟ್ ಗೆಟ್ ಇನ್ಫೆಕ್ಟೆಡ್ ಇಫ್ ಇಟ್ ಈಸ್ ಲೈಕ್ ಅನ್ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡಿದಾಗ, ಅಥವಾ ಕೆಲವು ಫುಡ್ ಐಟಮ್ಸ್ನ ತೊಗೊಂಡಾಗ ಲೈಕ್ ಅವ್ರಿಗೆ ಫೈಬರ್ ಐಟಮ್ಸ್ ಹೆಚ್ಚಾಗಿರೋದಿಲ್ಲ, ಸೊಪ್ಪು ತರಕಾರಿ ಜಾಸ್ತಿ ಇರೋದಿಲ್ಲ. ಆ್ಯಂಡ್ ಪ್ರೋಟೀನ್ ಇಂಟೇಕ್ ಇರ್ಬೋದು, ಅಥವಾ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು. ಸೊ ಕೆಲವರು ಸಪ್ಲಿಮೆಂಟ್ ತೊಗೊಳ್ತಿರ್ತಾರೆ, ಹೈ ಪ್ರೋಟೀನ್ ಇಂಟೇಕ್ ಆಗಿರುತ್ತೆ. ಸೊ ಅಂಥವರಲ್ಲಿ ಹೆಚ್ಚಾಗಿ ಮಲಬದ್ಧತೆ ಸಮಸ್ಯೆನ ನೋಡ್ತೀವಿ, ಅಥವಾ H. ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು. ಅಂಡರ್ಲೈನ್ GERD ಕಂಡೀಷನ್ ಅಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್. ಸೊ ಆಲ್ರೆಡಿ ಅವ್ರಿಗೆ ಸಮಸ್ಯೆ ಉಂಟು ಮಾಡ್ತಾ ಇರುತ್ತೆ, ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗ್ತಿರೋದಿಲ್ಲ, ಅಥವಾ ಅವ್ರಿಗೆ ಓಲ್ಡ್ ಏಜ್ ಟೈಮಲ್ಲಿ ಸಮಸ್ಯೆ ನಾವು ಹೆಚ್ಚಾಗಿ ನೋಡ್ತೀವಿ. ಮೋರ್ ಆಫ್ ಫ್ಲ್ಯಾಟುಲೆನ್ಸ್ ಇರ್ಬೋದು, ಅಥವಾ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗ್ಬೋದು. ಊಟ ಮಾಡಿದ ತಕ್ಷಣ ಅವ್ರಿಗೆ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಥರ ಎಲ್ಲ ಇದ್ದಾಗ ಸೊ ಅವರು ಆಲ್ಮೋಸ್ಟ್ ಸ್ಪೈಸಿ ಅಥವಾ ಫ್ರೈಡ್ ಐಟಮ್ಸ್ ಇರ್ಬೋದು. ಸೊ ಅಂಥದ್ದನ್ನು ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಬ್ಲ್ಯಾಂಡ್ ಡಯಟ್ ತೊಗೊಳ್ಳುವಂಥದ್ದು, ಅಲಾಂಗ್ ವಿತ್ ದ್ಯಾಟ್ ಅವ್ರಿಗೆ ಯಥೇಚ್ಛವಾಗಿ ಫೈಬರ್ ಐಟಮ್ಸ್ ಕನ್ಸಂಪ್ಷನ್ ಮಾಡೋದ್ರಿಂದ ಉತ್ತಮ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.